ಟ್ರೈನಿಂಗ್ ಪ್ರೋಗ್ರಾಮ್. ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಒಂದು. ನಾವು ಈಗ ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗ್ಬೇಕಂದ್ರೆ, ಅಟೆಂಡ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಅಲ್ಲಿ ಟ್ರೈನಿಂಗ್ ಹೋದಾಗ ನಾವು ಒಂದಷ್ಟು ಬೇಸಿಕ್ ಥಿಂಗ್ಸ್ ಅನ್ನ ನಾವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ, ನಾವು ಈಗ ಒಂದು ಮದುವೆ ಮನೆ ಫಂಕ್ಷನ್ಗೆ ಹೋಗ್ತೀವಿ, ಒಂದು ಒಳ್ಳೆ ಸ್ಯಾರಿ ಹಾಕೊಂಡು, ಒಳ್ಳೆ ಮೈ ತುಂಬಾ ಒಡವೆ ಹಾಕೊಂಡು, ಒಂದು ಮುಡಿ ತುಂಬಾ ಹೂ ಮುಟ್ಕೊಂಡು, ಬಂಗಾರ ಗೋಲ್ಡ್ ಎಲ್ಲ ಹಾಕೊಂಡು ಒಂದು ಫಂಕ್ಷನ್ಗೆ ಕಾಲ್ ಅಳ್ಳಾಡ್ಸ್ಕೊಂಡು ಕಾಲ್ ಮೇಲೆ ಕಾಲ್ ಕೂತ್ಕೊಂತೀವಿ. ಆದ್ರೆ ನಾವ್ ಅಲ್ಲಿ ಹೋಗಿ ಟ್ರೈನಿಂಗ್ ಅಲ್ಲಿ ಆತರ ಬಂದ್ ಕೂತ್ಕೊಂಡ್ರೆ ಏನು ಇಲ್ಲಿ ಯೂಸ್ ಆಗಲ್ಲ. ಹಾಗಾಗಿ ನಾವು ಯಾವ್ದಾದ್ರು ಒಂದು ಒಳ್ಳೊಳ್ಳೆ ಬೇಸಿಕ್ ಥಿಂಗ್ಸ್ಗಳನ್ನ ನಾವು ಫಾಲೋ ಅಪ್ ಮಾಡ್ಕೊಂತ ಇದ್ದು, ಆಗಿದ್ದಾಗ ಮಾತ್ರ ನಾವು ಆ ಒಂದು ಟ್ರೈನಿಂಗ್ ಹೋಗಿದ್ಕೂ ಸಹ ಯೂಸ್ಫುಲ್ ಆಗುತ್ತೆ. ಹಾಗಾದ್ರೆ ಯಾವ್ದಪ್ಪ ಅದು ಟ್ರೈನಿಂಗ್? ನಾವು ಆ ಒಂದು ಬೇಸಿಕ್ ಅಂತ ಅಂದ್ರೆ, ಈಗ ಒಂದು ಮೊಬೈಲ್ ನೆಟ್ವರ್ಕ್ ಮಾರ್ಕೆಟ್ ಇಲ್ಲಿ ಮೊಬೈಲ್ ನಮ್ಗೆ ಫ್ರೆಂಡ್ ಆಗಿರ್ತೈತೆ, ತುಂಬಾ ಆತ್ಮೀಯವಾಗಿ ಫ್ರೆಂಡ್ ಆಗಿರುತ್ತೆ. ಆ ಒಂದು ಮೊಬೈಲ್ ಸಹ ನಾವೊಂದು ಇವತ್ತು ನೆಟ್ಟಿಗೂ ಪ್ರೋಗ್ರಾಮ್ ಅಲ್ಲಿ ನಮಗೆ ಕೆಲವು ಸಲ ಶತ್ರುನು ಆಗ್ಬಿಡುತ್ತೆ. ಹಾಗಾಗಿ ಆ ಒಂದು ಶತ್ರು ಆಗದಂತ ಮೊಬೈಲ್ ನಾವೇನ್ ಏನ್ ಮಾಡ್ಬೇಕು? ನಾವು ಅದು ಅವಾಗ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ನಮಗೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಆ ಮೊಬೈಲ್ ಅನ್ನ ಈ ಒಂದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ 1 hour ನಮ್ಮ ಪಕ್ಕಕ್ಕೆ ಸ್ವಿಚ್ ಆಫ್ ಮಾಡೋದ್ ಬೇಡ, ಸ್ವಲ್ಪ ಸೈಲೆಂಟ್ ಮೋಡಿಗೆ ಹಾಕಿ 1 hour ನಮ್ಮ ಪಕ್ಕಕ್ಕೆ ಇಡ್ಬೇಕಾಗುತ್ತೆ. ಹಾಗಿಟ್ಟಿ ನಾವು ಒಂದು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ನಾವು ಕೂತ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಂಡಾಗ ನಾವು ಅವ್ರು ಕೊಡುವಂತ ಎಜುಕೇಶನ್ ಆಗ್ಲಿ, ಯಾವ್ದೇ ರೀತಿ ಟ್ರಿಪ್ಸ್ ಗಳಾಗ್ಲಿ ಕೊಡೋ ಅಂತದನ್ನ ನಮ್ಮ ಮೈಂಡ್ ಅಲ್ಲಿ ಚೆನ್ನಾಗಿ ನಾವು ತಗೋಬಹುದು. ಹಾಗಾಗಿ ಒಳ್ಳೆ ಮೈಂಡ್ ಸೆಟ್ ಅಂತೀವಿ ನಾವು. ಒಂದು ಮೈಂಡ್ ಸೆಟ್ ಅಲ್ಲಿ ಇಲ್ಲಿ ಕೂತಿರ್ತೀವಿ, ಆದ್ರೆ ನಮ್ಮ ಮೈಂಡ್ ಇಲ್ಲಿ ಕೂತಿರಲ್ಲ, ಊರೆಲ್ಲಾ ಸುತ್ತಾಡ್ತಾ ಇರುತ್ತೆ. ನಾವೇನೋ ಇಲ್ಲಿ ನೋಡ್ತಾ ಕೂತಿರ್ತೀವಿ. ಅದು ಎಲ್ಲಿ ಪಾನಿಪುರಿ ತಿನ್ನಕ್ ಹೋಗೋಣ, ನಾವು ಬಟ್ಟೆ ಅಂಗಡಿಗೆ ಯಾವಾಗ ಹೋಗೋಣ, ನಾನು ಹೋಟ್ಲಿಗೆ ಯಾವಾಗ ಹೋಗೋಣ, ನಾನು ಒಂದು ಜ್ಯುವೆಲರಿ ಅಂಗಡಿಗೆ ಯಾವಾಗ ಹೋಗೋಣ ಅಂತ ಹೇಳಿ ನಮ್ಮ ಮೈಂಡ್ ಫುಲ್ ಆ ಕಡೆ ಎಲ್ಲಾ ಸುತ್ತಾಡ್ತಾ ಇರುತ್ತೆ. ಹಾಗಾಗಿ ಅಕಸ್ಮಾತ್ ಒಂದೇ ಸಡನ್ ಆಗಿ ಇಲ್ಲಿ ಕೂತಿದ್ದಂಗ, ಅಯ್ಯೋ ಒಲೆ ಮೇಲೆ ಹಾಲು ಇಟ್ಟಿದ್ದೆ, ಒಲೆ ಮೇಲೆ ಸಾಂಬಾರ್ ಇಟ್ಟಿದ್ದೆ, ಉಕ್ಕಿ ಹೋಯ್ತಾ, ಈ ತರ ಒಂದು ಮೈಂಡ್ ಸೆಟ್ 108 ಯೋಚನೆ ಮಾಡ್ತಾ ಇರುತ್ತೆ. ಅದೆಲ್ಲ ಯೋಚನೆ ಮಾಡೋದ್ರ ಬದಲು ನಾವ್ ಇಲ್ಲೇ ಕೂತ್ಕೊಂಡು ಅವ್ರು ಕೊಡುವಂತ ಟ್ರೈನಿಂಗ್ ಅನ್ನ ನಾವು ಏನೇನ್ ಬೇಸಿಕ್ ಯಾವ್ಯಾವ್ದು ವಿಷಯಗಳು ಕೊಡ್ತಾರೆ ಅದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು, ಅವ್ರು ಕೊಡೋ ಅಂತ ಮಾಹಿತಿಗಳನ್ನ ನಾವು ತಿಳ್ಕಂತ ಒಬ್ರನ್ನ, ಈಗ ನಾವಲ್ಲೆಲ್ಲ ಮೈಂಡ್ ತಿರುಗ್ತಾ ಇರುತ್ತೆ, ಸುತ್ತಾಡ್ತಾ ಇರುತ್ತಲ್ಲ, ಏನ್ ಮಾಡ್ತೀವಿ ಗೊತ್ತಾಗಲ್ವಲ್ಲ, ಪಕ್ಕದವ್ರನ್ನ ಕೇಳ್ತೀವಿ, ಆ ಕಡೆ ಒಬ್ಬರನ್ನ ಕೇಳ್ತೀವಿ, ಅವ್ರ ಏನ್ ಎಜುಕೇಶನ್ ಕೊಟ್ರು, ಈ ಕಡೆ ಕೇಳ್ತೀವಿ ಅವ್ರ ಎಜುಕೇಶನ್ ಕೊಟ್ರು. ಆದ್ರೆ ನಮ್ಮಿಬ್ರಿಂದ ಅಲ್ಲಿ ಎಜುಕೇಶನ್ ಕೊಡ್ತಾ ಇರ್ತಾರಲ್ಲ ಅವ್ರಿಗೂ ಸಹ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಯಾರಿಗೂ ನಾವು ಡಿಸ್ಟರ್ಬ್ ಮಾಡಬಾರ್ದು. ಕೇಳಲಿಲ್ವಾ, ಗೊತ್ತಾಗ್ಲಿಲ್ವಾ, ಅದನ್ನ ನಾವೇನ್ ಮಾಡ್ಬೇಕು? ಒಂದು ಲೀಸ್ಟ್ ಅಲ್ಲಿ ಡೈರಿಲಿ ಒಂದು ಪೆನ್ ತಗೊಂಡು ಅದನ್ನ ನಾವು ಲೀಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಇಂಥ ಪಾಯಿಂಟಿಂಗ್ ನನಗೆ ಗೊತ್ತಾಗ್ಲಿಲ್ಲ, ಮಾಡಿ ಇಟ್ಕೊಂಡಾಗ ಆ ಪ್ರೋಗ್ರಾಮ್ ಮುಗಿದ ನಂತರ ಅದನ್ನ ನಾವು ಬಿಡಿಸಿ ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಬೇಕಾಗುತ್ತೆ. ಹಾಗೇನೆ ಲೀಸ್ಟ್ ಮೇಕಿಂಗ್ ಟಿಪ್ಸ್. ಈಗ ನಾವು ಎಲ್ಲರಿಗೂ ಲೀಸ್ಟ್ ಮೇಕಿಂಗ್ ಟಿಪ್ಸ್ ನಾವ್ ಯಾವ ರೀತಿ ಲೀಸ್ಟ್ ಮಾಡ್ಬೇಕಪ್ಪ? ನಾವ್ ಲೀಸ್ಟ್ ಅಂತಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ತಿಂಗಳು ಬಜೆಟ್ ನ ಅವರು ಲೀಸ್ಟ್ ಪ್ರತಿ ತಿಂಗಳು ಬಜೆಟ್ ನ ಲೀಸ್ಟ್ ಮಾಡ್ತೀವಿ. ಈಗ ಅಂಗಡಿ ದಿನಸಿ ಅಂಗಡಿದಾಗ್ಲಿ, ಸಾಮಾನಿಂದ ಆಗ್ಬೋದು. ಉದಾಹರಣೆ ಹಾಲಿಗೆ ಕಟ್ಟಬೇಕು ಬಿಲ್ಲು, ಕರೆಂಟ್ ಬಿಲ್ ಕಟ್ಟಬೇಕು, ಫೋನಿಗೆ ರೀಚಾರ್ಜ್ ಮಾಡಿಸ್ಬೇಕು, ಹಾಗೇನೆ EM ಕಟ್ಟಬೇಕು, ಮತ್ತೆ ಒಂದು ನಾವು ಯಾವ್ದೇ ಒಂದು ಮನೆ ಲೋನಿಂದ ಕಟ್ಟಬೇಕು ಅಂತ ಪ್ರತಿ ತಿಂಗಳು ಲೀಸ್ಟ್ ಮಾಡಿ ಇಟ್ಕೊಂತೀವಿ. ಅದೇ ತರ ಅಲ್ಲಿ ಅಷ್ಟೇನು ಹೆಣ್ಮಕ್ಳಿಗೆ ಹೊಸ್ತಲ್ಲ. ಅದೇ ತರ ನಾವಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ ಕೆಲ್ಸಗಳನ್ನ ಸರಿಯಾಗಿ ಡಿವೈಡ್ ಮಾಡಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀವಿ, ನಾವು ಇವತ್ ಮಂಗಳವಾರ ಆಯ್ತು, ಇವತ್ ಮಂಗಳವಾರ ಆದ್ರೆ ನಾವೇನ್ ಮಾಡ್ತೀವಿ? ಯಾರನ್ನ ಮಂಗಳವಾರ ದಿನ ನಾವು ನಾಳೆ ಬುಧವಾರ ಬಂದ್ಬಿಡ್ತಲ್ವಾ, ಇವತ್ ಯಾರು ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ಟೈಮ್ ಕೊಡ್ಬೇಕು ಅಂತ, ಇವತ್ತು ಎಷ್ಟು ಜನನ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರ ಹೆಸರು, ಅವ್ರ ಫೋನ್ ನಂಬರು ಪ್ರತಿಯೊಂದನ್ನು ಸಹ ನಾವು ನೋಟ್ ಮಾಡ್ಬೇಕಾಗುತ್ತೆ. ಆಗ ನಾವೇನ್ ಮಾಡ್ತೀವಿ? ಒಂದ್ ದಿನಕ್ಕೆ ಎಷ್ಟು SB ಮಾಡ್ಬೇಕು, 2 ದಿನಕ್ಕೆ ನಾವ್ ಎಷ್ಟು SB ಮಾಡ್ಬೇಕು, ಬುಧವಾರದೊಳಗೆ ನಾವ್ ಏನ್ ಕ್ಲೋಸಿಂಗ್ ಕೊಡ್ಬೇಕು ಅಂತ ಸಹ ನಾವು ಲೀಸ್ಟ್ ಮಾಡ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ, ನಾಳೆ ನಾವು ಬುಧವಾರ ಬಂತು, ನಾಳೆ ನಾವು ಅದು ಕ್ಲೋಸಿಂಗ್ ಕೊಡ್ಬೇಕು ಅಂದಾಗ ನಾವು ಅಯ್ಯೋ ನಾಳೆ ಬುಧವಾರ ಬಂತು, ಎಷ್ಟು SB ಕೊಡ್ಬೇಕು, ಏನ್ ಕ್ಲೋಸಿಂಗ್ ಕೊಡಪ್ಪ, ಸೀನಿಯರ್ ಕೇಳ್ತಾರೆ ಅಂತ ಭಯ ಆಗ್ತಾ ಇರತ್ತೆ. ನಾವ್ ಏನು ಗೊತ್ತಾಗದೇ ಇಲ್ಲ ಯಾರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ. ಅದ್ರ ಬದ್ಲು ನಾವು ಹಿಂದಿನ ದಿನನೇ ರಾತ್ರಿನೇ ಒಂದ್ ಲೀಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ನಾವ್ ನಾಳೆ ಎಲ್ಲಿ ಕೆಲಸ ಮಾಡ್ಬೇಕು, ಯಾರನ್ನ ಮೀಟ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಕ್ಲೋಸಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಹಿಂದಿನ ದಿನನೇ ಎಲ್ಲದನ್ನು ನಾವು ಲೀಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡು, ಒಬ್ಬೊಬ್ರು ಬೆಳಗ್ಗೆ ಎದ್ಮೇಲೆ ಒಬ್ಬೊಬ್ಬರ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಅಕಸ್ಮಾತ್ ಅವ್ರ ಕ್ಲೋಸಿಂಗ್ ಆದ್ರೂ ಆಗ್ಬೋದು, ಆಗ್ದಲೇ ಇದ್ರೂ ಇರ್ಬೋದು, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಲ್ಲ, ಆ ಕಾಂಟ್ಯಾಕ್ಟ್ ಮಾಡಿರೋ ಪ್ರತಿಯೊಬ್ರು ನಾವು ಮಾರ್ಕ್ ಹಾಕೊಂಡು ಇವತ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ, ಇನ್ನು ಮತ್ತೆ ಬರೋಣ, ಅವ್ರ ಕ್ಲೋಸಿಂಗ್ ಆಗಿಲ್ಲ ಅಂದ್ರೆ ಮತ್ತೆ 2 ದಿನ ಬಿಟ್ಟು ಕಾಂಟ್ಯಾಕ್ಟ್ ಮಾಡೋಣ ಅಂತ ಒಬ್ಬೊಬ್ಬರನ್ನೇ ಲೀಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ಲೀಸ್ಟ್ ಈಸ್ ಯುವರ್. ಈಗ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ನಾವು
ಏನು ಲೀಸ್ಟ್ ನಾವು ಮಾಡ್ತೀವಿ ಅದೇ ನಮಗ್ ದೊಡ್ಡ ಆಸ್ತಿ ಅಂತಾನೆ ಹೇಳಿದ್ರೆ ತಪ್ಪೇನು ಆಗಲ್ಲ. ಯಾಕೆಂದ್ರೆ ಮೊದ್ಲು ನಾವು ಭೇಟಿ ಮಾಡ್ಬೇಕಾದಂತ ವ್ಯಕ್ತಿಗಳ ಲಿಸ್ಟ್ ಮಾಡ್ಬೇಕು ಅಂದ್ರೆ ಅವ್ರ ಫೋನ್ ನಂಬರ್ ಬೇಕು. ಫೋನ್ ನಂಬರು, ಅವ್ರ ಊರು, ಅವ್ರ ಹೆಸರು ಎಲ್ಲಾನು ನಾವು ರೆಡಿ ಮಾಡಿ ಇಟ್ಕೋಬೇಕು. ಅವ್ರ ನಮ್ ಫ್ರೆಂಡ್ ಆಗಿರ್ಬೋದು, ಅಕಸ್ಮಾತ್ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು, ಅಥವಾ ಪರಿಚಯದವ್ರ ಆಗಿರ್ಬೋದು, ಅಥವಾ ಯಾರು ಆಗಿರ್ಲಿ. ಈಗ ಎಲ್ಲಾರು ಮಾರ್ಕೆಟ್ ಅಲ್ಲಿ ಹೋದ್ರೆ ಅಲ್ಲಿ ಯಾರು ಸಿಗ್ತಾರೆ, ಎಲ್ಲಾರು ಫಿಲಂ ಥಿಯೇಟರ್ಗೆ ಹೋದ್ರೆ ಅಲ್ಲಿ ಯಾರು ಸಿಗ್ತಾರೆ, ಹಾಸ್ಪಿಟ್ಲ್ ಹತ್ರ ಹೋದ್ರೆ ಅಲ್ಲಿ ಯಾರು ಸಿಗ್ತಾರೆ. ಯಾರ್ ನಂಬರೇ ಆಗ್ಲಿ ಯಾರೇ ಆಗ್ಲಿ ಪರಿಚಯದಾರ ಆದ್ರೂ ಪರವಾಗಿಲ್ಲ, ಅವ್ರ ಫೋನ್ ನಂಬರು, ಅವ್ರ ಹೆಸರು, ಊರು ಎಲ್ಲ ತಗೊಂಡು ನಾವು ಲೀಸ್ಟ್ ಮಾಡಿ ಇಟ್ಕೋಬೇಕು. ಹಾಗ್ ಮಾಡ್ತಾ ಬಂದ್ರೆ ನಮ್ಮ ಕೆಲ್ಸಕ್ಕೆ ಮುಂದೆ, ನಮ್ಮ ಕೆಲಸ ಮಾಡ್ಲಿಕ್ಕೆ ಮುಂದೆ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಎಸ್ ಸರ್, ಇನ್ಕ್ಲೂಡಿಂಗ್ ಎವರಿವನ್. ಈಗ ಈ ಒಂದ್ ಮಾರ್ಕೆಟ್ ಅಲ್ಲಿ ಅಂತ ಅಂದ್ರೆ ಯಾರು 4 ಜನದಿಂದ ಈ ಒಂದು ಮಾರ್ಕೆಟ್ ಆಗಂತ ಕೆಲಸ ಅಲ್ಲ. 4 ಜನ ಇದ್ರು ಮಾತ್ರ ಈ ಒಂದ್ ಫೀಲ್ಡ್ ಅಲ್ಲಿ ಬೆಳೆಯಕ್ ಆಗಲ್ಲ. ಯಾಕೆಂದ್ರೆ ಇದು ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಹಾಗೆ ನಾನು ಅನ್ನೋ ಬದ್ಲು ನಾವು ಅಂತ ಅಂದ್ರೆ ಮಾತ್ರ ಈ ಒಂದ್ ಫೀಲ್ಡ್ ಅಲ್ಲಿ ನಾವು ಸಕ್ಸಸ್ ಆಗ್ಬೋದು. ಹಾಗಿದ್ದಾಗ ಇಲ್ಲಿ ಯಾರನ್ನು ಸಹ ನಾವು ಕಡೆಗಣಿಸ್ಬಾರ್ದು. ಯಾಕೆ ಅಂದ್ರೆ ಇವತ್ತಿನ ಶತ್ರುನೇ ನಾಳೆ ಮಿತ್ರನಾಗ್ಬೋದು. ಯಾರು ಇವತ್ತು ಇವ್ನು ಮಾಡ್ತಾನೆ, ನಮ್ಮ ಒಂದ್ ಸಂಸ್ಥೆ ಬಂದ್ರೆ ಇವನಿಂದ ನಮ್ ಸಂಸ್ಥೆ ಬೆಳೆಯುತ್ತೆ, ನಮಗೆ ಒಂದು ಒಳ್ಳೆ ಟೀಮ್ ಸಿಗುತ್ತೆ ಅಂತ ಇದ್ರೆ ನಿಜವಾಗ್ಲೂ ಅವರಿಂದ ಆಗಲ್ಲ. ಇವ್ರ ಕೈಯಿಂದ ಆಗಲ್ಲ ಏನು ಅಂತ ಹೇಳಿದ್ರೆ ಅವ್ರು ಬಂದರೆ ನಾಳೆ ಅವರಿಂದ ನಮ್ಮ ಒಂದು ಟೀಮ್ ಕಟ್ಬೋದು. ಹಂಗಂತ ನಾವ್ ಯಾರನ್ನು ಸಹ ಫ್ರೀ ಜಡ್ಜ್ ಮಾಡಬಾರ್ದು. ಇಲ್ಲಿ ಯಾವುದೇ ಒಂದು ಏಜ್ ಆಗ್ಲಿ, ಕ್ಯಾಸ್ಟ್ ಆಗ್ಲಿ, ಅವರು ಲೇಡೀಸ್ ಆಗ್ಲಿ, ಅಕಸ್ಮಾತ್ ಜೆಂಟ್ಸ್ ಆಗ್ಲಿ, ಆಲ್ರೆಡಿ ಯಾವ್ದೇ ಒಂದ್ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ. ಅಕಸ್ಮಾತ್ ಅಂಗವಿಕಲರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನನ್ನಾಗೆ ನಾನು ಹೆಂಗಿದೀನಿ ಈಗ ಹೌಸ್ ವೈಫ್ ಆಗಿದ್ರು ಪರವಾಗಿಲ್ಲ, ಇದು ನನಗೆ ಅನ್ವಯಿಸುತ್ತೆ. ಅಂತರಾಗಿದ್ರು ಪರವಾಗಿಲ್ಲ. ಪ್ರತಿಯೊಬ್ರಿಗೂ ಸಹ ಇದ್ರಲ್ಲಿ ಏನ್ ಕೆಲಸ ಮಾಡ್ಬೇಕು ನಾವು ಅಂತ ಅಂದ್ರೆ ನಮ್ ಕಂಪನಿ ಪ್ರಾಡಕ್ಟ್ ಬಗ್ಗೆ, ಅನುಕೂಲದ ಬಗ್ಗೆ, ನಮ್ ಕಂಪನಿ ಬಗ್ಗೆ ಹೇಳ್ಬೇಕು, ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಮಾಡ್ತಾ ಹೋದ್ರೆ ನಮ್ಮ ಒಂದು ಲೀಸ್ಟ್ ಬೆಳಿತಾ ಹೋಗುತ್ತೆ, ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎವರಿವನ್ ಈಸ್ ವೆಲ್ಕಮ್. ಇಲ್ಲಿ ಸಹ ನಾನು ಇದೇ ಹೇಳ್ತಾ ಇರೋದು, ಈ ಒಂದು ಸಂಸ್ಥೆಯಲ್ಲಿ ಎಲ್ರೂ ವರ್ಕ್ ಮಾಡ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು, ಯಾರ್ ಬೇಕಾದ್ರೂ ಬೆಳಿಬೋದು. ಬೆಳೆಯಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಾನ್ ನಂದೇ ಆದ ಒಂದು ಐಡೆಂಟಿಟಿನ ಬಿಲ್ಡ್ ಮಾಡ್ಕೋಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಪ್ರತಿಯೊಬ್ರು ಸಹ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ನಂದೇ ಆದ ಸಂಪಾದನೆ ಮಾಡ್ಬೇಕು. ನಾನು ಸಂಪಾದನೆ ಮಾಡ್ಬೇಕು ಅನ್ನೋ ಯುವಕರಿಂದ ರಿಟೈರ್ಡ್ ಆಗಿರೋ ಹಿರಿಯರವರೆಗೂ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಕ್ಕೆ ಆದ್ಯತೆ ಇದೆ. ಯಾರಿಗೆ ಈ ದುಡಿಮೆ ಮೇಲೆ ಹಸಿವು ಇರುತ್ತೆ ಅವರೆಲ್ಲರೂ ಸಹ ಈ ಒಂದು ಬಿಸ್ನೆಸ್ ನ ಮಾಡ್ಬೋದು. ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮ್ಗೆ ಅಂತ ಅಂದ್ರೆ ಅದನ್ನ ನಾವು ಬಳಸ್ಕೋಬೇಕು, ಯೂಸ್ ಮಾಡ್ಕೋಬೇಕು. ನಾವು ಅಪ್ಪ ಹಾಕಿದ ಆಲದ ಮರ ಅಂತ ನಾವು ಅಲ್ಲೇ ಇರ್ತೀವಿ, ಎಲ್ಲಿ ಜೋತ್ ಬೀಳ್ತೀವಿ ಅಲ್ಲೇ ನಾವ್ ಇರ್ತೀವಿ ಕೊನೆವರೆಗೂ. ಹಾಗಾಗಿ ಯಾರಿಗ್ ಸಹ ಗೊತ್ತು ಇದು ಸುಮ್ನೆ ಇರ್ಲಿ ಅಂತ ಒಂದ್ ಸೈಡ್ ಇನ್ಕಮ್ ಬರ್ಲಿ ಅಂತ ಶುರು ಮಾಡಿದ ಒಂದ್ ಬಿಸ್ನೆಸ್, ಒಂದ್ ಜರ್ನಿನೇ ನಾಳೆ ನಮಗೊಂದು ಒಳ್ಳೆ ಸಕ್ಸಸ್ ಆಗ್ಬಹುದು, ಸಕ್ಸಸ್ ನ ಕೊಡ್ಬೋದು. ಸೊ ಸಿಕ್ಕಿರೋ ಆಪರ್ಚುನಿಟಿನ ನಾವು ಬಿಡದೆ ರೀತಿಲಿ ಒಳ್ಳೆ ರೀತಿಲಿ ನಾವು ಬಳಸ್ಕೊಂಡು ಇದ್ರಲ್ಲಿ ಯಾರ್ ಬೇಕಾದ್ರೂ ಬಂದು ಬೆಳಿಬೋದು ಅನ್ನೋದಕ್ಕೆ ಇದು ವರ್ಕ್ ಮಾಡ್ಕೊಂಡು ನಾವು ಬೆಳಿಬೋದು ಸರ್ ಈ ಒಂದು ಸಂಸ್ಥೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಾವು ಈಗ ಕೇವಲ ಒಂದು ಪ್ರಾಡಕ್ಟ್ ನ ಮಾತ್ರ ಮಾರಾಟ ಮಾಡ್ಬೇಕು ಅಂತ ನಾವು ಬರ್ಬಾರ್ದು. ಮಾರಾಟ ಮಾಡ್ತೀವಿ ಅಂತ ಅದರಿಂದ ಅಂದ್ಬಿಟ್ಟು ನಾವು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಗೆ, ಒಂದ್ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿ ಅಂತ ಮೊದಲು ನಾವು ನಮ್ಮ ಹಂಗಂತ ಅನ್ಕಂತೀವಲ್ಲ ಆ ಮೈಂಡ್ ನಾವು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ನಾವು ಪ್ರಾಡಕ್ಟ್ ಮಾಡೋದ್ರಿಂದ ಅಂತಲ್ಲ, ನಾವ್ ಇದರಿಂದ ಒಂದ್ ಸೇವೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಿಸ್ತಾ ಇದೀವಿ. ಹಂಗೆ ಇದನ್ನ ನಮ್ಮೆಲ್ರಿಗೂ ಗೊತ್ತು. ಜನ ಏನಂತಾರೆ, ನೆಟ್ವರ್ಕ್ ಫೀಲ್ಡ್ ಅಂತಂದ್ರೆ ಚೈನ್ ಲಿಂಕಾ, ಸುಮ್ನೆ ಅವ್ರು ದುಡ್ಡು ಮಾಡಕ್ಕೋಸ್ಕರ ಏನೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ. ಅಂತವ್ರಿಗೆ ನಾವು ಆ ಮೈಂಡ್ ಸೆಟ್ ನಾವು ನಮ್ಮ ಕಂಪನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಅವರಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕಲ್ವಾ ಸರ್. ಸುಮ್ನೆ ಒಂದ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಇದರಿಂದ ಏನು ಇದಿಲ್ಲ. ಈ ಒಂದು ಪ್ರಾಡಕ್ಟ್ ಇಂದ ನಮ್ಗೆ ಹೆಲ್ತ್ ಇದೆ, ವೆಲ್ತ್ ಇದೆ, ಎರಡೂ ಸಹ ಸಿಕ್ಕಿದೆ. ಅದನ್ನು ನಾವು ಬೇರೆಯವರಿಗೆ ಹೇಳಿ ಅವ್ರಿಗೂ ಸಹ ಶೇರ್ ಮಾಡಿ ಪಾಪ ಎಷ್ಟೋ ಜನ ಅವರಿಗೆ ಹೆಲ್ಪ್ ಆಗುತ್ತೆ. ಬರೀ ಬಿಸ್ನೆಸ್ಸೇ ಅಲ್ಲ, ಇದು ಒಂದು ಒಳ್ಳೆ ಸೇವೆ ಮಾಡ್ತಾ ಇದೀವಿ ಅಂತ ಅವ್ರಿಗೆ ತಿಳಿಸಿ ಅರ್ಥ ಆಗೋ ರೀತಿಲಿ ನಾವ್ ಹೇಳ್ಕೊಡ್ಬೇಕಾಗುತ್ತೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಹೊಟ್ಟೆ ತುಂಬದವನಿಗೆ ನೀನು ಮೃಷ್ಟಾನ್ನ ಭೋಜನ ಕೊಟ್ರು ಸಹ ಕೊಡೋ ಬದ್ಲು ಹಸಿದವನ್ಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅದು ಭಗವಂತನಿಗೂ ಸಹ ಬಡಿಸಿದಷ್ಟೇ ಅಂತ ಹೇಳ್ತಾರಲ್ಲ. ಹಾಗೆ ಹಸಿವಿರನಿಗೆ ದುಡಿಮೆ ಬೇಕಾದವರಿಗೆ ಅಂತವ್ರನ್ನ ನಾವು ಈ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರಿಗೆ ಇದ್ರ ಬಗ್ಗೆ ವಿಷಯ ಹೇಳಿ ಈ ಒಂದ್ ಸಂಸ್ಥೆ ಕರ್ಕ ಬಂದ್ರೆ ನಿಜವಾಗ್ಲೂ ಅದು ಅವರು ಸಹ ಒಂದು ಇದಾಗಿ ಬೆಳಿಬೋದು ಅಂತ ಹೇಳ್ಬೋದು ಸರ್. ಎಸ್ ಸರ್.
ನಾವ್ ಇಷ್ಟ ದಿನ ಎಷ್ಟೋ ಕಷ್ಟ ಪಡ್ತಾ ಇದೀವಿ. ನಮ್ ಲೈಫ್ ಅಲ್ಲಿ ಈಗ ಒಂದು ದೇವ್ರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಆ ಒಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾನೆ ಅಂತಂದ್ರೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವ್ ಯೂಸ್ ಮಾಡ್ಕೊಂಡು ನಮ್ ಜೊತೆಗೆ ಬೇರೆಯವ್ರಿಗೂ ಸಹ ಅದನ್ನ ಶೇರ್ ಮಾಡ್ಕೋಬೇಕು. ಯಾರ್ ಕೆಲ್ಸ ಇಲ್ದೆ ಎಷ್ಟೋ ಜನ ಕೆಲ್ಸ ಇಲ್ದಲೆ ಪರದಾಡ್ತಾ ಇರ್ತಾರೆ, ದುಡ್ಮೆ ಇಲ್ದಲೆ ಪರದಾಡ್ತಾ ಇರ್ತಾರೆ, ಹಣಕಾಸಿಗೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ. ಅಂತರಿಗೆ ಇದೊಂದು ಬಿಸ್ನೆಸ್ ಅನ್ನು ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಅವ್ರಿಗೆ ಆಸೆನೇ ಇರುತ್ತೆ, ಆದ್ರೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿರಲ್ಲ. ಅವರಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಆದ್ರೆ ಬಟ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ಅಂತವ್ರಿಗೆ ನಾವು ನಮ್ಮ ಸಂಸ್ಥೆ ಬಗ್ಗೆ ಹೇಳಿ ಒಂದು ಟೀಮ್ ಆಗಿ ಬೆಳೆಸ್ಬೇಕು ಸರ್. ದೇವ್ರು ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ನೀಡಿದಾನೆ. ಅದನ್ನ ನಮ್ಮಲ್ಲೇ ನಾವು ಇಟ್ಕೊಳ್ದಂಗೆ ಎಲ್ಲ 4 ಜನಕ್ಕೂ ತಿಳಿಸಿ ಹಂಚ್ಕೊಳ್ಬೇಕು. ಆಗ ಈ ಒಂದು ಸಂಸ್ಥೆಯಲ್ಲಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಎ ಶಾರ್ಪ್ ಪೆನ್ಸಿಲ್ ಇನ್ಸ್ ಮಚ್ ಬೆಟರ್ ದೆನ್ ಲಾಂಗ್ ಮೆಮೊರಿ ಅಂತ ಹೇಳ್ತಾರೆ ಸರ್. ಅಂದ್ರೆ ನಮ್ಗೆ ಎಷ್ಟೇ ಒಳ್ಳೆ ಒಂದು ನೆನಪಿನ ಶಕ್ತಿ ಇದ್ರೂ ಸಹ ನಾವು ಅದನ್ನ ಒಂದು ಡೈರಿಲಿ ನೋಟ್ ಮಾಡಿ ಇಟ್ಕೋಬೇಕು. ಇದರಿಂದ ಇನ್ನೊಂದು ಯೂಸ್ ಆಗೋದ್ ಏನಂದ್ರೆ, ನಮ್ ಮೈಂಡ್ ನಲ್ಲಿ ಇರೋದೆಲ್ಲ ಡೈರಿಲಿ ಬರ್ದಿಟ್ಕೊಂಡ್ರೆ ನಮ್ ಮೈಂಡ್ ಅಲ್ಲಿ ಆಗ ಖಾಲಿ ಇರುತ್ತೆ. ಅಲ್ಲಿ ಆಗ ಹೊಸ ಹೊಸ ಯೋಜನೆಗಳ ವಿಷಯಗಳಾಗ್ಲಿ, ಆಲೋಚನೆಗಳಾಗ್ಲಿ, ವ್ಯಕ್ತಿಗಳಾಗ್ಲಿ, ಹೊಸ ಪ್ರತಿಯೊಬ್ರು ಸಹ ನಾವು ಫೀಡ್ ಮಾಡ್ಕೋಬಹುದು. ಇದರಿಂದ ನಮ್ಮ ವರ್ಕಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ನಾವ್ ಈ ಒಂದು ಸಂಸ್ಥೆಗೆ ಬಂದ್ಮೇಲೆ ನಾವು ಜಾಯ್ನ್ ಆಗಿರ್ತೀವಿ, ನಾವು ವರ್ಕ್ ಮಾಡ್ತಾ ಇರ್ತೀವಿ ಅಂತ ಅಂದ್ಮೇಲೆ ನಾವು ಹುಡ್ಕಂತಾರನ ಯಾವ ರೀತಿ ಯಾರನ್ನ ಹುಡುಕ್ಬೇಕು ಅಂದ್ರೆ, ನಮ್ಗಿಂತ ದೊಡ್ಡ ಕನ್ಸ್ಕೊಂಡಿರೋದು, ದೊಡ್ಡ ಡ್ರೀಮ್ ಕಂಡಿರೋರ್ನ ನಾವು ಕರ್ಕೊಂಡ್ ಬಂದು ಈ ಒಂದು ಸಂಸ್ಥೆಗೆ ನಾವು ನಮ್ ಜೊತೆ ಸೇರ್ಸ್ಕೋಬೇಕು ಸರ್. ಯಾಕೆಂದ್ರೆ ಈ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ಇದ್ರಿಂದ ನಾವು ಇನ್ನಷ್ಟು ನಮ್ಗಿಂತ ಚೆನ್ನಾಗೆ ದೊಡ್ಡದಾಗೆ ಅಂತ ಕನ್ಸ್ಕೊಳ್ಕೊಂಡಂತ ಕರ್ಕೊಂಡ್ ಬಂದ್ರೆ ನಾವು ಅವರಿಂದ ಇನ್ನೂ ಜಾಸ್ತಿ ಕಲಿತೀವಿ. ಅವ್ರ ಅನುಭವ, ಅವ್ರ ಪರಿಶ್ರಮ, ಅವ್ರ ಇದಕ್ಕೆ ಪಟ್ಟ ಕಷ್ಟ, ಈಗ ಅವರು ಅಚೀವ್ ಮಾಡಿರೋ ಸಕ್ಸಸ್ಸಿನ ಬಗ್ಗೆ, ಅವ್ರ ದಾರಿಗಳು ಪ್ರತಿಯೊಂದನ್ನು ನಾವು ಕಲಿತಾ ಹೋಗ್ತೀವಿ. ಆಗ ಇರುವೆ ಅಂತಿದ್ದ ನಮ್ಮ ಆಸೆ ಕನ್ಸು ಆನೆಯಷ್ಟು ದೊಡ್ಡದಾಗತ್ತೆ ಅಂತಾನೆ ಹೇಳ್ಬೋದು. ನಾವು ಕೂಡ ಅದ್ರ ಕಡೆ ಗಮನ ಕೊಟ್ರೆ ಒಂದು ಎಕ್ಸ್ಟ್ರಾ ಎನರ್ಜಿಲಿ ಕೆಲಸನೂ ಸಹ ಮಾಡ್ಬೋದು. ಮೇಕ್ ಇಂಗ್ಲಿಷ್ ವಿತ್ ಯುವರ್ ಸ್ಪೋರ್ಟ್ಸ್. ಈ ರೀತಿ ನೆಟ್ವರ್ಕ್ ಫೀಲ್ಡ್ ನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ನಮ್ಗೆ ಫ್ಯಾಮಿಲಿ ಸಪೋರ್ಟ್. ನಮಗ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ಕಷ್ಟ. ಸೊ ನಮ್ ವರ್ಕ್ ಬಗ್ಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ಎಲ್ರು ಒಟ್ಟಾಗಿ ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲಿ ಕೆಲಸ ಮಾಡಿದ್ರೆ ನಮ್ ಫ್ಯಾಮಿಲಿ ಜೊತೆ ನಮ್ಮ ಬಾಂಡಿಂಗ್ ಕೂಡ ಗಟ್ಟಿ ಆಗುತ್ತೆ. ಹಾಗೇನೆ ನಾವು ಮಾಡೋಂತ ಒಂದು ಕೆಲಸದಲ್ಲೂ ಸಹ ಸಕ್ಸಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಆ ಸಪೋರ್ಟ್ ಸಿಗ್ಲಿಲ್ಲ ಅಂತಂದ್ರೆ ಎತ್ತು ಏರಿಗೆಳಿತು ಕೋಣ ನೀರಿಗೆ ಅನ್ನೋ ಹಾಗೆ. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ದಲೆ ನಾವ್ ಈ ಒಂದು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಖಂಡಿತ ಆಗಲ್ಲ. ಯಾವಾಗ್ಲೂ ಅದಕ್ಕೆ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಮುಖ್ಯ, ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸರ್. ಫ್ರೀ ಜಡ್ಜ್ ನಾವು ಯಾರಿಗೂ ಸಹ, ನಾನು ಆಗ್ಲೇ ಹೇಳ್ದ ಹಾಗೆ ನಾವು ಒಂದು ಈಗ ಸರಿ ಇದು ಡು ನಾಟ್ ಮಾರ್ಕೆಟಿಂಗ್ ಲಿಸ್ಟ್. ನಾವ್ ಇಲ್ಲಿ ಯಾರಿಗೂ ಸಹ ಜಡ್ಜ್ ಮಾಡ್ಬಾರ್ದು, ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಆ ಕೆಲ್ಸಗಳನ್ನ ಅಂತ ಹೇಳಿ. ನಾವು ಯಾವಾಗ್ಲೂ ಸಹ ಆಗ್ಲೇ ಹೇಳ್ದ ಹಾಗೆ ನಾವು ಒಂದು ಡೈರಿಲಿ ಮೇಂಟೈನ್ ಮಾಡಿ ನಾವು ಭೇಟಿ ಮಾಡ್ಬೇಕಾಗಿರೋ ಜನರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಪ್ರಕಾರ ಗೊತ್ತೇ ಇದೆ ಸರ್, ನಾವು ಆಫ್ಲೈನ್ ಗಿಂತ ಆನ್ಲೈನ್ ಅಲ್ಲೇ ಜಾಸ್ತಿ ಸಮಯ ಕಳಿತೀವಿ. ಒಂದ್ ಚಿಕ್ಕ ಸಾಸಿವೆಯಿಂದ ಹಿಡಿದು ದುಬಾರಿ ವಸ್ತುಗಳನ್ನ ಸಹ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂತ ಇರ್ತೀವಿ. ಜನ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ನಾವು ಮೊಬೈಲ್ ಅಲ್ಲಿ ಇರಲ್ಲ ಸರ್. ಇದು ಬೇರೆ ಸ್ಲೈಡ್ ಬಂತು ಅನ್ಸುತ್ತೆ ಸರ್. ಟೂಲ್ಸ್ ನಮಗೆ ಈಗ ವಾಟ್ಸಪ್ ಗ್ರೂಪ್ಸ್ ಟೂಲ್ಸ್ ನಮಗೆ ಈ ಪ್ರತಿಯೊಂದು ನಾವು ಫೀಲ್ಡಿಗೆ ಹೋಗ್ಬೇಕಾದ್ರೆ ನಮ್ಗೆ ಟೂಲ್ಸ್ ಬೇಕೇ ಬೇಕು. ಯಾಕೆಂದ್ರೆ ನಾವು ನೀಟಾಗಿ ಹೋಗ್ಬೇಕು, ಮತ್ತೆ ಈ ಒಂದು ಇದಕ್ಕೆ ಬೇಕಾಗಿರೋಂತ ಒಂದು ಟೂಲ್ಸ್, ಪ್ರತಿಯೊಂದು ಟೂಲ್ಸ್ ನಮಗೆ ಇಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಈಗ ನಾವು ಒಂದು ಫೇಸ್ಬುಕ್ ಅಲ್ಲಾಗ್ಲಿ ಆಫ್ಲೈನ್ ಗಿಂತ ಆನ್ಲೈನ್ ನಲ್ಲಿ ಜಾಸ್ತಿ ಸಮಯ ಕಳಿತಾ ಇರ್ತೀವಿ. ಒಂದು ಚಿಕ್ಕ ಸಾಸಿವೆಯಿಂದ ಹಿಡಿದು ದುಬಾರಿ ವಸ್ತುಗಳನ್ನು ಸಹ ನಾವು ಕೂತಲ್ಲೇ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂತೀವಿ. ನಾವು ಜನ ಒಂದ್ ಹೊತ್ತು ಊಟ ಇಲ್ಲ ಅಂದ್ರೂ ಸಹ ನಮ್ ಮೊಬೈಲ್ ಇಲ್ಲ ಅಂತಂದ್ರೆ ಇರಕ್ಕಾಗಲ್ಲ. ಸೊ ಅದನ್ನ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ನಾವು ಒಂದು ವಾಟ್ಸಪ್ ಆಗ್ಲಿ ಸ್ಟೇಟಸ್ ಆಗ್ಲಿ ನೋಡೋದ್ರ ಬದಲು ವಾಟ್ಸಪ್, ಇನ್ಸ್ಟಾಗ್ರಾಮ್, ಮತ್ತೆ ಫೇಸ್ಬುಕ್ ಇದ್ರಲ್ಲಿ ನಮ್ಮ ಒಂದು ಈ ಒಂದು ವಿಸ್ಟಾರ್ ವೆಲ್ನೆಸ್ ಇಂದು ನಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ನಮ್ಮ ಕಂಪನಿ ಬಗ್ಗೆ ಆಗ್ಲಿ, ಅದನ್ನ ನಾವು ಶೇರ್ ಮಾಡ್ತಾ ಇದ್ರೆ ನಮಗೆ ಅಲ್ಲಿ ಹೊಸ ಹೊಸ ಕಾಂಟ್ಯಾಕ್ಟ್ಗಳು ಸಿಗ್ತವೆ, ಹೊಸ ಹೊಸ ಪರಿಚಯದರು ಸಿಗ್ತಾರೆ, ಮತ್ತೆ ಹಳೆ ನಮ್ಮ ಫ್ರೆಂಡ್ಸ್ ಗಳು ಸಹ ಸಿಗ್ತಾರೆ. ಅವ್ರ ಪರಿಚಯ ಆಗಿ ಇದರಿಂದನೂ ನಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ
ಒಂದ್ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್. ಒಂದು ಗಂಟೆ ಶಕ್ತಿಗಿಂತ ಶಕ್ತಿಯುತ ಕೆಲ್ಸ. ಈಗಿನ ನಮ್ಮ ಪಾಸ್ಟ್ ಜನರಸ್ ಅಲ್ಲಿ ಒಂದೊಂದು ನಿಮಿಷನೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಬೆಳಿಗ್ಗೆ ಎದ್ರಾಯ್ತು ನಮಗೆ ರಾತ್ರಿ ಮಲಗೋವರ್ಗು ನಮ್ ಮೊಬೈಲ್ ನಮ್ ಜೊತೆಲೇ ಇರುತ್ತೆ. ಅದೇ ಇಲ್ಲ ಅಂದ್ರೆ ನಾವು ನಮ್ಮ ಯಾವ ಕೆಲ್ಸನೂ ಸಹ ನಾವ್ ಮಾಡಕ್ಕಾಗಲ್ಲ ಅಂತ ಗೊತ್ತು. ಬಟ್ ಆದ್ರೆ ಎಂತ ಓಡ ಕುದ್ರಿಗೂ ಸಹ ಒಂದು ಗಳಿಗೆನಾದ್ರೂ ರೆಸ್ಟ್ ಬೇಕೇ ಬೇಕಲ್ವಾ ಅಂತ ಅಂದ್ರೆ ಬೇಕೇ ಬೇಕಲ್ವಾ. ಅತಿ ಆದ್ರೆ ಅಮೃತನು ಸಹ ವಿಷವಾಗುತ್ತೆ ಅಂತ ಹಿರಿಯರು ಹೇಳಿರೋ ಅಂತ ಮಾತು. ಹಾಗಾಗಿ ಪ್ರತಿದಿನ ನಾವು 1 ಗಂಟೆ ನಮ್ಮ ಮೊಬೈಲ್ನ ಒಂದು ಏರೋಪ್ಲೇನ್ ಮೋಡಿಗೆ ಇಟ್ಟಿ ಪಾಪ ಅದಕ್ಕೂ 1 ಗಂಟೆ ಸ್ವಲ್ಪ ರೆಸ್ಟ್ ಕೊಟ್ರೆ, ಆ ರೆಸ್ಟ್ ಕೊಟ್ಟು ಅಂತ ಒಂದು ಟೈಮಲ್ಲಿ ನಾವು ಕೂತ್ಕೊಂಡು ಯಾವ್ದಾದ್ರು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದೆ ನಾವು ಸುಮಾರು ಒಂದು 300ರಿಂದ 400ವರೆಗೂ 500ವರೆಗೂ ಒಂದು ಕಾಂಟ್ಯಾಕ್ಟ್ ನ ಲೀಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಲೀಸ್ಟ್ ಹಾಕೊಂಡು ನಾವು ಅವರು ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಒಂದು ಫೋನ್ ನಂಬರ್ ಎಲ್ಲಾನು ನಾವು ಲೀಸ್ಟ್ ಮಾಡ್ತಾ ಇದ್ರೆ ಇದು ಸಹ ನಮ್ ಬೆಳೆಯಕ್ಕೆ ಜಾಸ್ತಿ ಬೆಳವಣಿಗೆ ಕಡೆ ಗಮನ ಕೊಡುತ್ತೆ ಅಂತಾನೆ ಹೇಳ್ಬೋದು ಸರ್. ಹೆಲ್ಪ್ ಯುವರ್ ಆಲ್ ಟು ಡೂ ನಮ್ ತಂಡದ ಸದಸ್ಯರಿಗೆ ಸಹಾಯ ಮಾಡಿ ಅನ್ನೋದು ಇದು ಒಂದು ಅರ್ಥ. ಈಗ ನಾವು ಹೇಳ್ಬೇಕಂದ್ರೆ ಎಲೆ ಮರ ಕಾಯಿನಂತಿದ್ದ ನಮ್ಮ ಈ ಕಾಯಿನಂತಿದ್ದು ಇವತ್ತು ಈ ಸ್ಟೇಜ್ಗೆ ತಂದಿರೋರು ನಮ್ಮ ಇಬ್ರು ಗುರುಗಳಿದ್ದಾರೆ. ಹೇಗೆ ಅಂದ್ರೆ ನಮ್ಮ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ತಾರೆ ಹಾಗೆ ಎಲ್ಲದನ್ನು ಹೇಳ್ಕೊಡ್ತಾ ನಮ್ಗೆ ಕಲಿಸ್ತಾ ನಾವು ಸಹ ಹಾಗೇನೆ ನಮ್ಮ ಟೀಮಿಗೆ ಸೇರೋ ಹೊಸ ಸದಸ್ಯರಿಗೂ ಸಹ ಹೇಗೆಲ್ಲ ಟೀಮ್ ಕಟ್ಬೇಕು, ಹೇಗೆಲ್ಲ ವರ್ಕ್ ಮಾಡ್ಬೇಕು, ಹೇಗೆ ಜನರ ಹತ್ರ ಮಾತಾಡ್ಬೇಕು, ನಮ್ ಬಿಸ್ನೆಸ್ ನ ಹೇಗೆ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀವಿ, ಕಲ್ಸ್ಕೊಡ್ಬೇಕಲ್ವಾ. ಅದನ್ನು ಸಹ ಅವ್ರಿಗೆ ಹೇಳ್ಕೊಡ್ಬೇಕು. ಅವರೊಂದು ತಮ್ಮ ಸಂಸ್ಥೆಗೆ ಹೊಸದಾಗಿ ಜಾಯಿನ್ ಆದ ಒಂದೇ ವಾರದಲ್ಲಿ ಅವ್ರನ್ನ ಕೂರಿಸಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಲಿಸ್ಟ್ ನಾವು ಅವ್ರ ಹತ್ರದಿಂದ ರೆಡಿ ಮಾಡಿಸ್ಬೇಕು ಅನ್ನೋದನ್ನು ಸಹ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಇಲ್ಲಿ ಯಾರಾದ್ರೂ ಈಗ ಈ ಒಂದು ಸಂಸ್ಥೆಗೆ ಬಂದು ಕೆಲಸ ಮಾಡಕ್ಕೆ ಯಾರಾದ್ರೂ ಕೆಲವರು ಹಿಂಜರಿತಾರೆ ನಮ್ ಕೈಲಿ. ಈಗ ನಮ್ ಒಂದು ಕೈ ಇದೆ ಅಂದ್ರೆ ನಮ್ದು 5 ಬೆರಳು ಒಂದೇ ತರ ಇರಲ್ಲ. ಯಾರಲ್ಲೂ ಸಹ ಹಾಗೇನೆ ಎಲ್ರು ಒಂದೇ ಒಂದ್ ರೀತಿ ಇರಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ. ಒಬ್ಬೊಬ್ರು ಮೈಂಡ್ ಸೆಟ್ ಸಹ ಒಂದೊಂದ್ ತರ ಇರುತ್ತೆ. ಕೆಲವೊಬ್ರು ತುಂಬಾ ಬೋಲ್ಡಿಂಗ್ ಆಗಿರ್ತಾರೆ, ಕೆಲವೊಬ್ರು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಾರೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ ಅಂದ್ರೆ ನನ್ನೇ ಉದಾಹರಣೆ ಇಟ್ಕೊಳ್ಳೋಣ. ನಾನು ಅದೇ ತರ ನನಗ್ ಮಾತಾಡಕ್ಕೂ ಸ್ಟಾರ್ಟಿಂಗು ನಮಗ್ ಪ್ರಾಬ್ಲಮ್ಮೇ ಆಗೋದು. ಹಂಗಾಗಿ ಇದು ಕೆಲವರು ತುಂಬಾ ಹಿಂಜರಿತಾರೆ. ಈ ಒಂದು ಬಿಸ್ನೆಸ್ ಗೆ ಹೊಸದಾಗಿ ಜಾಯ್ನ್ ಆಗ್ಬೇಕು ಅಂತಂದ್ರೆ ಅಂತವ್ರನ್ನ ನಾವು BOP-ಗಾಗ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗಾಗ್ಲಿ ಹೆಚ್ಚು ಕರ್ಕೊಂಡ್ ಬಂದಷ್ಟು ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಎನರ್ಜಿನೂ ಬರುತ್ತೆ. ನೋಡಿ ಕಲಿ ಆಡಿ ಕಲಿ ಅನ್ನೋ ಹಾಗೆ ಅಲ್ಲಿ ಎಲ್ರು ಸಹ ಎಲ್ಲದನ್ನು ನೋಡ್ತಾ ಅವ್ರಿಗೆ ತಾವಾಗೆ ಹೇಗೆ ಇಲ್ಲಿ ವರ್ಕ್ ಮಾಡ್ಬೋದು, ನಾನು ಇದಕ್ ಬಂದ್ರೆ ನನಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ನಾನು ಒಂದ್ ಕೆಲಸ ಮಾಡ್ಬೋದು ಅನ್ನೋದು ಅವ್ರ ಮನ್ಸಿಗೆ ಬಂದ್ಬಿಡುತ್ತೆ. ಆಗ ತಾವಾಗೆ ಅವರು ಕೆಲಸ ಮಾಡ್ಲಿಕ್ಕೆ ಮುಂದ್ ಬರ್ತಾರೆ ಅಂತಾನೆ ಹೇಳ್ಬೋದು. ಎಸ್ ಸರ್. ಇಲ್ಲಿ ಯಾರನ್ನ ನಾವು ನೇಮಕಾತಿ ಮಾಡಬಹುದು? ಇಲ್ಲಿ ಸರ್, ಇಲ್ಲಿ ಹೆಚ್ಚುವರಿ ಆದಾಯ ಬೇಕೆಂದು ಬಯಸುವರು ಅಂದ್ರೆ ನಾವು ಮಾಡ್ತಾ ಇರೋ ಅಂತ ಕೆಲ್ಸಕ್ಕಿಂತ ನಾವು ಜಾಸ್ತಿ ಇನ್ಕಮ್ ತಗೋಬೇಕು. ಬೇರೆ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ನಾವು ಅದ್ರ ಜೊತೆಗೆ ಅದನ್ನು ಸಹ ಮಾಡ್ತಾ ನಾವು ಇನ್ಕಮ್ ಪಡ್ಕೋಬಹುದು. ಹಾಗೇನೆ ಫೈನಾನ್ಸಿಯಲ್ ಫ್ರೀಡಮ್ ಅಂದ್ರೆ ನಮ್ಗೆ ಈಗ ಆರ್ಥಿಕ ಸ್ವಾತಂತ್ರ್ಯ ಪಡೆಯಲು ಆಸಕ್ತಿ ಇರುವವರು ಅಂದ್ರೆ ನಮಗೆ ಯಾವುದೇ ರೀತಿ ಈಗ ಫೈನಾನ್ಸಿಯಲ್ ಫ್ರೀಡಮ್ ಇಲ್ಲ. ಫ್ರೀಡಮ್ ಬೇಕು. ಅವ್ರು ಏನೇ ದುಡಿದ್ರು ಸಹ ಅವ್ರಿಗೆ ಫ್ರೀಡಮ್ ಇರಲ್ಲ. ನಾವು ಈ ಒಂದ್ ಸಂಸ್ಥೆಯಲ್ಲಿ ಬಂದ್ರೆ ಫೈನಾನ್ಸ್ ಇರುತ್ತೆ, ಅವ್ರ ಫ್ರೀಡಮ್ ಆಗಿರ್ಬೋದು, ಅವ್ರು ಅನ್ಸಿದ್ ಏನ್ ಬೇಕಾದ್ರೂ ತಗೋಬಹುದು ಅನ್ನೋರು ಕೆಲವೊಂದು ಜಾಬ್ ಮಾಡ್ತಾ ಇರೋರು ಸಹ ಅವ್ರಿಗೆ ಅನ್ಸುತ್ತೆ. ಇಂಥ ಒಂದು ಸಂಸ್ಥೆಗೆ ಬಂದಾಗ ನಾವು ಅವ್ರ ಫೈನಾನ್ಸಿಯಲ್ ಫ್ರೀಡಮ್ ಆಗಿರ್ಬೋದು, ಅವರು ಎಲ್ಲದ್ರಲ್ಲೂ ಫ್ರೀಡಮ್ ಆಗ್ಬೋದು ಅಂತಾನೆ ಹೇಳ್ಬೋದು. ಟೈಮ್ ಫ್ರೀಡಮ್, ಅವ್ರಿಗೆ ಟೈಮು ಸಿಗುತ್ತೆ, ಫೈನಾನ್ಸಿಯಲ್ ಫ್ರೀಡಮ್ ಆಗುತ್ತೆ. ಅವ್ರ ಏನ್ ಮಾಡ್ತೀವಿ ಅಂತಾರೆ ಅದನ್ನೆಲ್ಲ ಅವರು ಫುಲ್ ಮಾಡ್ಕೋಬಹುದು ಈ ಒಂದು ಸಂಸ್ಥೆಗೆ ಬಂದು ಅಂತ ಹೇಳ್ಬೋದು. ತಮ್ಮ ಉದ್ಯೋಗದಿಂದ ಅವ್ರಿಗೆ ಸಂತೋಷ ಸಿಗಲ್ಲ ಸರ್. ಅವ್ರು ಮಾಡ್ತಾ ಇರೋಂತ ಒಂದು ಕೆಲಸದಲ್ಲಿ ಅವ್ರಿಗೆ ಏನು ಒಂಥರ ಈಗ ಒಂದು ಗವರ್ಮೆಂಟ್ ಜಾಬ್ ಅಲ್ಲೇ ಹೋಗಿರ್ತಾರೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂಥರ ಕಿರಿಕಿರಿ ಅಂತ ಇರುತ್ತೆ, ಹಿಂಸೆ ಇರಲ್ಲ. ಬೆಳಗ್ಗೆ ಹೋದ್ರೆ 8 ಗಂಟೆ 9 ಗಂಟೆಗೆ ಹೋದ್ರೆ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡ್ತಾನೆ ಇರ್ಬೋದು. ಯಾವುದೇ ರೀತಿ ಅವ್ರಿಗೆ ಒಂಥರ ಹಿಂಸೆ ಅನ್ಸುತ್ತೆ, ಫ್ರೀ ಆಗಿರಲ್ಲ.
ಹಾಗಾಗಿ ಅದು ಅವರಿಗೆ ಬೋರ್ ಆಗಿರುತ್ತೆ, ಅಂತರೂ ಸಹ ಈ ಒಂದು ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡ್ಬೋದು. ಬೇಗ ನಿವೃತ್ತಿ. ಈಗ ಈ ಒಂದು ಕೆಲಸ ಮಾಡ್ತಾ ಇದ್ದಂತರು ನಾವು ಅಲ್ಲಿ ಬೋರ್ ಆಗಿ ಬಿಟ್ಟು ನಾವ್ ಈ ಸಂಸ್ಥೆಯಲ್ಲಿ ಬೇಗ ನಿವೃತ್ತಿ ಕೊಟ್ಟು ಅಲ್ಲಿ ನಾವ್ ಬಂದು ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡು, ನಾವು ಫ್ರೀ ಎಲ್ಲದ್ರಲ್ಲೂ ನಾವು ಫ್ರೀಡ್ ಆಗಿ ಇರ್ಬೋದು, ಫ್ರೀ ಆಗಿ ಫ್ರೀಡಮ್ಗೆ ಪ್ರತಿಯೊಂದನ್ನು ಇರ್ಬೋದು ಅಂತ ಹೇಳ್ಬೋದು ಸರ್. ಹಾಗಾಗಿ ಒಂದು ವ್ಯಕ್ತಿ ವಿಕಾಸದಲ್ಲಿ ಆಸಕ್ತಿ ಇರುವವರು ಅವ್ರಿಗೂ ಅಷ್ಟೇ, ಅದೇ ರೀತಿ ಸಮಾಜ ಸೇವೆ ಮಾಡಲು ಆಸಕ್ತಿ ಇರೋರು ಅವರಿಗೆ ಕೆಲವರಿಗೆ ಇರುತ್ತೆ, ನಾವ್ ಅಲ್ಲಿ ಕೆಲಸ ಮಾಡಿರೋ ನಾವು ಸಮಾಜ ಸೇವೆ ಮಾಡ್ಬೇಕು. ಕೆಲವ್ರಿಗೆ ಎಲ್ಲರಿಗೂ ಈ ಒಂದು ಸಂಸ್ಥೆ ಬಗ್ಗೆನೇ ಉದಾಹರಣೆ ಹೇಳೋಣ. ಎಲ್ರಿಗೂ ನನಗೆ ಅನ್ಸಿದ ಮಟ್ಟಿಗೆ ನನಗೆ ಗೊತ್ತಿರೋವಷ್ಟು ಜನಕ್ಕೂ ನಾವ್ ಎಲ್ರಿಗೂ ಹೇಳ್ತಾ ಆರೋಗ್ಯ ಕೊಡಿಸ್ತೀವಿ, ಆದಾಯನು ಕೊಡುತ್ತಾ ನಾವು ಒಂದು ಸಮಾಜ ಸೇವೆ ಮಾಡ್ದಂಗಾಗುತ್ತೆ. ಪ್ರತಿಯೊಬ್ಬರು ಕೆಲವರು ದುಡಿಮೆ ಮಾಡಕ್ಕೆ ಅಂತಾನೆ ಇರುತ್ತೆ, ಅವ್ರಿಗೆ ಯಾವ್ದೇ ರೀತಿ ಅವಕಾಶ ಸಿಕ್ಕಿರಲ್ಲ, ಅಂತವ್ರಿಗೆ ಹೇಳಿ ನಾವು ಕೊಡ್ಸೋದ್ರಿಂದ ಅವ್ರಿಗೆ ಹೇಳಿ ಕರ್ಕೊಂಡ್ ಬಂದು ಅವ್ರಿಗೂ ಒಂದ್ ಒಳ್ಳೇದಾಗುತ್ತೆ ಅಂತ ಒಂದು ಮನೋಭಾವ ತುಂಬಾನೇ ಇರುತ್ತೆ. ಅಂತವ್ರಿಗೆ ಎಲ್ರಿಗೂ ಸಹ ಒಂದ್ ಒಳ್ಳೇದಾಗುತ್ತೆ. ಎಸ್ ಸರ್. ಈಗ ನಾವು ಯಾವುದೇ ಒಂದು ಕ್ಲೋಸಿಂಗ್ ಪಾಯಿಂಟ್ ಹೋಗ್ತೀವಿ ಹೊರಗಡೆ ಬಿಸ್ನೆಸ್ ಅಂತ ಹೋದಾಗ, ನಾವು ಕ್ಲೋಸಿಂಗ್ ಮಾಡಿದಾಗ ಅವ್ರಿಗೆ ಕ್ಲೋಸಿಂಗ್ ಪಾಯಿಂಟ್ ಹೇಳಿದಾಗ ನಾವು ಒಂದು 24 ಗಂಟೆ ಒಳಗೆ ಒಂದು ABCD ಅಂತ ಒಂದು ಇದನ್ನ ಮಾಡ್ಕೊಂತೀವಿ. ಅದು ಮಾಡ್ಕೊಂಡಾಗ A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ ಅಂತ ಒಂದು ನಮಗಿಂತ ಮೇಲೆ ಜಾಸ್ತಿ ಅಪ್ಲೈನ್ಗಳು ಇರ್ತಾರಲ್ಲ ಅವ್ರಿಗೆ ಒಂದು A ಕ್ಯಾಟಗರಿ ಅಂತ ಹೇಳ್ತೀವಿ. ನಮ್ ಸಮವಾಗಿರೋ ಅಂತರ್ನ ನಾವು ಫೀಡ್ ಮಾಡ್ಕೊಂತೀವಿ. ಅದೇ ನಮ್ಮ ಜೂನಿಯರ್ ಅಂತ ಬರ್ತಾರೆ ಅವ್ರನ್ನ C ಕ್ಯಾಟಗರಿ ಅಂತ ಒಂದು ಫೀಡ್ ಮಾಡ್ಕೊಂಡು ನಾವು ವರ್ಕ್. ಈಗ ಕೆಲವು ಒಂದೇ ಹೆಸರಿರೋ, ಈಗ ಸುಮಾ ಮೇಡಮ್ ಅಂತಾನೆ, ಈಗ ಶೈಲಾ ಮೇಡಮ್ ಅಂತಾನೆ ಒಂದೇ ಹೆಸರು ಇಬ್ಬಿಬ್ರು 3 ಜನ ಇರ್ತಾರೆ. ಹಾಗಾಗಿ ನಾವು ಅವ್ರನ್ನ A ಕ್ಯಾಟಗರಿ, B ಕ್ಯಾಟಗರಿ ಈ ತರ ನಾವು ಮಾಡ್ಕೊಂತೀವಿ ಸರ್. ನೆಕ್ಸ್ಟ್ ಸರ್. ಈಗ ನಾವು ಈ ಒಂದು ಬಿಸ್ನೆಸ್ ಮಾಡಕ್ಕೆ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರಾದ್ರೆ, ಒಂದು ಇನ್ಸೂರೆನ್ಸ್ ಏಜೆಂಟಿ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ, ಪೇಪರ್ ಏಜೆನ್ಸಿ, ಬಸ್ ಏಜೆನ್ಸಿ, ಪಿಯರ್ಲೆಸ್ ಏಜೆಂಟ್, ಮತ್ತೆ ಲ್ಯಾಂಡ್ ಲಿಂಕ್ ಏಜೆಂಟ್, ಪೋಸ್ಟಲ್ ಏಜೆಂಟ್, ಪಾಸ್ಟರ್ಸ್ ಏಜೆಂಟ್, ಹಾಗೇನೆ ಮಂಡಲ್ ಪಂಚಾಯತಿ ನಾವ್ ಎಲ್ಲಾ ಕಡೆನೂ ಕೆಲವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಸ್ಬೋದು. ಅದೇ ರೀತಿ ಮಂಡಲ್ ಪ್ರಧಾನರು, ಗ್ರಾಮ ಪಂಚಾಯತಿಯವರು ಸದಸ್ಯರು, ಮಂಡಲ ಅಧ್ಯಕ್ಷರು ಮತ್ತು ಸದಸ್ಯರು, ಮಹಿಳಾ ಮಂಡಲದ ಅಧ್ಯಕ್ಷರು, ಹಾಗೇನೆ ಅಧ್ಯಕ್ಷರು ಮತ್ತು ಸದಸ್ಯರು, ಶಾಲೆಗಳ ಹಳೆ ವಿದ್ಯಾರ್ಥಿಗಳು, ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಹ ನಾವು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಬೋದು. ಸರ್. ಹಾಗೇನೆ ಸೇವಾ ಸಂಸ್ಥೆಗಳಲ್ಲಿ ದುಡಿಯುವವರು, ರೋಟರಿ ಕ್ಲಬ್, JC ಲಯನ್ಸ್ ಕ್ಲಬ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಮಹಿಳಾ ಅಭಿವೃದ್ಧಿ ಅಧಿಕಾರಿಗಳು, ಮತ್ತೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಸಹ ನಾವು ಈ ಒಂದು ಹೋಗಿ ಈ ಒಂದು ಸಂಸ್ಥೆ ಬಗ್ಗೆ ತಿಳಿಸಿ ಅವ್ರಿಗೂ ಸಹ ಈ ಒಂದು ಸಂಸ್ಥೆಗೆ ಕರ್ಕೊ ಬರ್ಬೋದು. ಎಸ್ ಸರ್. ಸರ್ಕಾರಿ ನೌಕರರು, ಈಗ ಸರ್ಕಾರಿ ನೌಕರರು ಟೀಚರ್ಸು, ಲೆಕ್ಚರ್ಸು, ಪೋಸ್ಟ್ ಆಫೀಸರ್ದು, ಬ್ಯಾಂಕ್ ನಲ್ಲಿ ಇರೋಂತರು, KEB, ಮುನ್ಸಿಪಾಲಿಟಿ, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಕೃಷಿಕರು, ಪಿಗ್ನಿ ಕಲೆಕ್ಟರ್, ಹೋಟೆಲ್ ಕೀಪರ್ಸ್, ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು, ಸೇಲ್ಸ್ ಮ್ಯಾನ್, ಸಣ್ಣ ವ್ಯಾಪಾರಸ್ಥರು, ಮಾರ್ಕೆಟಿಂಗ್ ಈ ತರ ಎಲ್ಲಾ ಖಾಸಗಿ ನೌಕರಗಳನ್ನು ಸಹ ಈ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇವರಿಗೆ. ಸರ್. ಮೇಲೆ ಹೇಳಿದ ವ್ಯಕ್ತಿಗಳನ್ನು ಹುಡುಕಿ ಅವರ ಹೆಸರು ಪಟ್ಟಿ ಮಾಡಿ ಮತ್ತೆ ನೇಮಕಾತಿ ಹೋಗುವುದು. ಒಂದು ವೇಳೆ ಅವರು ನೇಮಕಾತಿ ಆಗಿದ್ದರೆ ಅವರ ಮನೆಯವರನ್ನು ನೇಮಕಾತಿಗಾಗಿ ವಿಚಾರಿಸುವುದು ಅಥವಾ ಅವರ ಸಂಬಂಧಿಕರನ್ನು, ನೆರೆಹೊರೆಯವರನ್ನು ಮತ್ತು ಪರಿಚಯದವರನ್ನು ನೇಮಕಾತಿಗಾಗಿ ಅವರಲ್ಲಿ ವಿಜ್ಞಾಪಿಸುವುದು. ಈಗ ನಾವು ಫಾಲೋಅಪ್ ಬಗ್ಗೆ, ಈಗ ನಾವು ಒಂದು ಮನೆಗೆ ಹೋಗ್ತೀವಿ, ಒಬ್ರನ್ನ ಫಾಲೋಅಪ್ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಫಾಲೋಅಪ್ ಮಾಡಿ ಅವ್ರು ಎಲ್ಲದಕ್ಕೂ ಒಪ್ಕೊಂತಾರೆ. ನಾವು ಹ್ಞೂ ಅಂತ ಹೇಳಿದ್ಮೇಲೆ 24 ಗಂಟೆ ಒಳಗೆ ಅವ್ರನ್ನ ನಾವು ಫಾಲೋಅಪ್ ಮಾಡಿ ಅವ್ರಿಗೆ ನಾವ್ ಈ ಒಂದು ಸಂಸ್ಥೆಗೆ ಜಾಯಿನ್ ಮಾಡಿದ್ರೆ 90% ಗ್ಯಾರಂಟಿ ಬರ್ತಾರೆ. ಅಕಸ್ಮಾತ್ 48 ಗಂಟೆಗಳು ಕಾಲ ಅವರು ಅಂದ್ರೆ 2 ದಿನ ಬಿಟ್ಟು ಅವ್ರನ್ನ ಫಾಲೋಅಪ್ ಮಾಡಿದ್ರೆ, ಅವ್ರು ನಾಳೆ ಇವತ್ತು ಅಂತ ಹೇಳ್ತಾರೆ, 2 ದಿನ ಬಿಟ್ಟು ಅವ್ರು ಬಂದ್ರೆ
50% ಗ್ಯಾರಂಟಿ ಇರುತ್ತೆ. ಯಾಕೆ ಅಂತಂದ್ರೆ ಅವರು ಈಗ ಒಂದಿನ ಬಂದಾಗ ಸ್ಟಾರ್ಟಿಂಗ್ ಬಂದಾಗ ಅವ್ರನ್ನ ಕ್ಲೋಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಅವ್ರು ಸರಿಯಾಗ್ಬಿಡ್ತಾರೆ. ಅದೇ 2 ದಿನ ಬಿಟ್ರೆ ಈಗ ಜನಗಳು ಸುಮ್ನೆ ಇರಲ್ಲ. ಹಾಗಾಗಿ ಅವರು ಎಲ್ರಿಗೂ ಸಹ ಅವರು ಕಡ್ಡಿ ಅಳ್ಳಾಡ್ಸೋರ್ ಇದ್ದೇ ಇರ್ತಾರಲ್ಲ ಸರ್ ಜನಗಳಿಗೆ. ಹಾಗಾಗಿ ಅವ್ರು 2 ದಿನ ಬಿಟ್ಟು ಹೋದ್ರೆ ಅವ್ರ ಗ್ಯಾರಂಟಿ 50% ಗ್ಯಾರಂಟಿ ಅಂತ ಹೇಳ್ಬೋದು. ಅದೇ 48 ಗಂಟೆ ಕಳೆದ್ರೆ 2 ದಿನಕ್ಕಿಂತ ಜಾಸ್ತಿ ಕಳೆದ್ರೆ ಅವ್ರಿಗೆ ಕ್ಲೋಸಿಂಗ್ ಆದ್ರೂ ಆಗ್ಬೋದು, ಅಕಸ್ಮಾತ್ ಆಗ್ದಲೇ ಇದ್ರೂ ಇರ್ಬೋದು. ಹಾಗಾಗಿ ಮನುಷ್ಯನ್ ಬುದ್ಧಿ ಮಂಗನ್ ಬುದ್ಧಿ ಹಾಗೆ ಸೆಕೆಂಡಿಗೆ ಒಂದ್ಸರ ಮರ ಆರ್ತಿತ್ತಲ್ಲ, ಮಂಗಗಳು ಮರ ಆರ್ತಾವಲ್ಲ ಆ ತರ ಆರ್ಕೊಂಡ್ ಹೋಗ್ತಾ ಇರುತ್ತೆ ಸರ್. ಹಾಗಾಗಿ ಸೊ ನಮ್ಮ ಆಫ್ಲೈನ್ ಜೊತೆ ಒಂದು ಡ್ರೆಸ್ ನಾವ್ ಈಗ ಹೊರಗಡೆ ಹೋಗ್ತೀವಿ ಒಂದು ಡ್ರೆಸ್ ಕೋಡ್ ಅಲ್ಲೂ ಸಹ ನಾವು ನೀಟಾಗಿ ಹೋಗಿ ನಮ್ಮ ಅಪ್ಲೈನ್ ಜೊತೆ ಹೋಗಿ ಅವ್ರನ್ನ ಚೆನ್ನಾಗಿ ಕ್ಲೀನ್ ಆಗಿ ಪರಿಚಯ ಮಾಡ್ಕೊಟ್ಟು ಅವ್ರಿಗಿಂದ ಕಾಂಟ್ಯಾಕ್ಟ್ ಕೊಡ್ಸಿ ದಿನಾನು ನಾವು ಕ್ಲೋಸಿಂಗ್ ಮಾಡೋದ್ರಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಯೂಸರ್ 100% ಯೂಸರ್ ಅಂತ ನಾವ್ ಈ ಒಂದು V-Star Wellness ಅಲ್ಲಿ ನಾವು ಫಸ್ಟ್ ನಾವು ಯೂಸ್ ಮಾಡ್ಬೇಕು. ನಾವು ಯೂಸ್ ಮಾಡಿದ್ಮೇಲೆ ಯಾವ್ದೇ ಒಂದು ಪ್ರಾಡಕ್ಟ್ ಆದ್ರೂ ನಾವು ಯೂಸ್ ಮಾಡಿದ್ಮೇಲೆ ನಾವ್ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ನಾವೇ ಅದನ್ನ ಯೂಸರ್ ಆಗ್ಲಿಲ್ಲ ಅಂತಂದ್ರೆ, ನಾವ್ ಅದನ್ನ ಬಳಸ್ಲೇ ಇಲ್ಲ ಅಂದ್ರೆ ಬೇರೆಯವರಿಗೆ ನಾವ್ ಯಾವ್ದೇ ರೀತಿ ಅವರಿಗೆ ರಿಸಲ್ಟ್ ನ ಹೇಳಕ್ ಆಗಲ್ಲ, ಶೇರ್ ಮಾಡಕ್ ಆಗಲ್ಲ. ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ಮೇಲೆ ಬೇರೆಯವರಿಗೆ ನಾವ್ ಹೇಳಿ ನಾವು ಒಂದು ಬಿಸ್ನೆಸ್ ನ ತರ್ಬೋದು. ಐ ಆಮ್ ದ ಬೆಸ್ಟ್. ನಮ್ದು ಅಬ್ದುಲ್ ಕಲಾಂ ಸರ್ ಒಂದು ಹೇಳಿದ್ದಾರೆ, ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ವಿನ್ನರ್, ಟುಡೇ ಈಸ್ ಮೈ, ಐ ಆಮ್ ದ ಬೆಸ್ಟ್, ನಾನೇ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್, ಇವತ್ತು ದೇವ್ರು ನನ್ ಜೊತೆ ಇದ್ದಾನೆ, ನನ್ಗೆ ಯಾವಾಗ್ಲೂ ದೇವ್ರು ನನ್ಗೊಂದು ಇದನ್ನ ಕೊಡ್ತಾನೆ, ಐ ಆಮ್ ದ ವಿನ್ನರ್, ನಾನೇ ಯಾವಾಗ್ಲೂ ವಿನ್ನರ್ ಆಗ್ಬೇಕು ಅನ್ನೋ ಒಂದು 5 ಪಾಯಿಂಟ್ ಅನ್ನು ಟುಡೇ ಈಸ್ ಮೈ ಟುಡೇ ಈಸ್ ಮೈ ಡೇ, ಇವತ್ತು ನನ್ನದೇ ಆದ ಒಂದು ದಿನ. ನಾನು ಯಾವತ್ತೂ ಸಹ ಈ ಒಂದು 5 ಒಂದು ವಾಕ್ಯಗಳನ್ನ ದಿನನಿತ್ಯ ನಾವ್ ಹೇಳ್ತಾ ಇದ್ರೆ ನಮ್ಗೆ ಅಷ್ಟೇ ಎನರ್ಜಿ ಬರುತ್ತೆ, ಅಷ್ಟೇ ಒಂದು ಇದು ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದಲ್ಲೂ ನಾವು ಈ ಒಂದು V-Star Wellness ಗೆ ಸಂಸ್ಥೆಗೆ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಯಾರನ್ ಬೇಕಾದ್ರೂ ಲಿಸ್ಟ್ ಮಾಡಿ ಕರ್ಕೊಂಡ್ ಬಂದು ಈ ಒಂದ್ ಸಂಸ್ಥೆಯಲ್ಲಿ ಬೆಳಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಮಾತಾಡಕ್ ಅವಕಾಶ ಕೊಟ್ಟಂತ ನಮ್ಮೆಲ್ರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ.